ಸ್ನೇಹಿತರೆ, ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತ ಬಳಗದವರೇ, ನಾನು ಕೆಲವು ದಿನಗಳಿಂದ ಯೂಟ್ಯೂಬ್ ಮಾಡ್ತಾಯಿಲ್ಲ. ಯಾಕೆಂದರೆ ನಾನು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದರಿಂದ ನಾನು ಮಾಡೋಕ್ಕಾಗಿಲ್ಲ. ಬಟ್ ಇಲ್ಲಿ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಸ್ವಲ್ಪ ಕೃಷಿ ವಿದ್ಯಾರ್ಥಿಗಳಿಗೆ, ಕೃಷಿ ಕಾರ್ಮಿಕ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಮಾಹಿತಿ ಹೇಳ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ಯೂಟ್ಯೂಬ್ ಚಾನಲ್ಗಳು ಮತ್ತು ನಿಮಗೆ ಕಾಲೇಜ್ನಲ್ಲಿ ಅಗ್ರಿ ಯಾರು ತೊಗೊಂಡಿದ್ರು ಆ ಕೋಚಿಂಗ್ ಸೆಂಟರ್ದವರು ಆಲ್ರೆಡಿ ನಿಮಗೆ ಮಾಹಿತಿ ಕೊಟ್ಟಿರ್ತಾರೆ. ಬಟ್ ಆದರೂ ಕೂಡ ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ವಿದ್ಯಾರ್ಥಿಗಳೇ. ಅದು ಏನಂತಂದರೆ, ಆಲ್ರೆಡಿ ನಿಮಗೆ ಗೊತ್ತಿರೋದು, ನಮ್ಮ ಕರ್ನಾಟಕದೊಳಗೆ 17 ಅಗ್ರಿ ಸೆಂಟ್ರ್ನಲ್ಲಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ನಡೆದಿದ್ದಾವೆ. ಅದರೊಳಗೆ 16 ಸೆಂಟ್ರದ್ದು ಓಕೆ. ಬಟ್ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಸೆಂಟ್ರ್ನಲ್ಲಿ ಏನೋ ಒಂದು ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಅನ್ಕೋತೀವಿ. ಅಲ್ಲಿ 74 ವಿದ್ಯಾರ್ಥಿಗಳು 200 ತೊಗೊಂಡಿದ್ದಾರೆ. 192 ವಿದ್ಯಾರ್ಥಿಗಳು 196 ಅಂಕಗಳನ್ನು ಪಡೆದಿದ್ದಾರೆ. ಹೀಗಾಗಿ ಕೆಲವು ಸಮಸ್ಯೆಗಳಾಗಿದ್ದಾವೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು, ಪಾಲಕರು, ಕೆಲವು ಇನ್ಸ್ಟಿಟ್ಯೂಟ್ದವರು, ಕಾಲೇಜುಗಳು KE ಒಂದು ಲೆಟ್ರ್ ಬರೆದಿದ್ರು, ಮೇಲ್ ಹಾಕಿದರು. ಬಟ್ ನಿನ್ನೆ KE ಪ್ರಸನ್ನ ಸರ್, ಡೈರೆಕ್ಟರ್ ಆದ ಪ್ರಸನ್ನ ಸರ್ ಏನು ಹೇಳಿದರು, ಇದು ನನಗೆ ಸಂಬಂಧಪಟ್ಟಿರೋದಲ್ಲ, ನೀವು GKVK ಬೆಂಗಳೂರು, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಗೆ ನೀವು ಸಂಪರ್ಕ ಮಾಡಿರಿ, ಅವರೇ ಫೈನಲ್ ಡಿಸಿಷನ್ ಕೊಡ್ತಾರೆ, ಇದಕ್ಕೆ ನನಗೇನು ಸಂಬಂಧ ಇಲ್ಲ ಅಂತೇಳಿ KE ಹೇಳಿದರು. ಅವ್ರು ಹೇಳಿದ್ದು ಕರೆಕ್ಟು. ಬಟ್ KEಕ್ಕೂ ಈ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೂ ಏನೂ ಸಂಬಂಧವಿಲ್ಲ. ಬಟ್ ಅವರು ಎಕ್ಸಾಮ್ ನಡೆಸ್ತಾರೆ, ರಿಸಲ್ಟ್ ಕೊಟ್ಟ ನಂತರ ಕೌನ್ಸ್ಲಿಂಗ್ ಮಾತ್ರ KE ಅವ್ರು ನಡೆಸ್ಕೊಡ್ತಾರೆ. ಇದು ಕರೆಕ್ಟಾಗಿ ಡೈರೆಕ್ಟರ್ ಅವ್ರು ಹೇಳಿದ್ದಾರೆ. ಬಟ್ ಇವತ್ತು ನನಗೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಏನಂತಂದರೆ, GKVK ಬೆಂಗಳೂರದಾಗ ಏನೋ ಒಂದು ಸ್ವಲ್ಪ ಮತ್ತು ಹಿರಿಯೂರದಾಗ ಈ 17 ಸೆಂಟ್ರದಾಗ ಏನು ಎಕ್ಸಾಮ್ ನಡೀತಲ್ಲ, ಎಲ್ಲ ಸೆಂಟ್ರದಲ್ಲಿದೆ ಒಂದಿಷ್ಟು ನುರಿತ ಉಪನ್ಯಾಸಕರ ಬಳಗ ಮತ್ತು ಒಂದು ಸೀನಿಯರ್, ಈ ಎಕ್ಸಾಮ್ಗೇನು ಸೀನಿಯರ್ಸ್ ಇರ್ತಾರಲ್ಲ ಅವರೆಲ್ಲ ಕೂಡಿಕೊಂಡು ಒಂದು ಡಿಸಿಷನ್ಗೆ ಬಂದಿದ್ದಾರೆ. ಅಂತಂದರೆ ಅದು ಏನಂತಂದರೆ, ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಅದು ಹಿರಿಯೂರು ಮಾತ್ರ, ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿ ಏನು ನಡೀತಾ ಇಲ್ಲ ಆ ವಿದ್ಯಾರ್ಥಿಗಳಿಗೆ ಮಾತ್ರ ಎಕ್ಸಾಮ್ ಆಗುತ್ತಾ. ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳಿಗೆ. ಯಾಕಂತಂದರೆ ಎಲ್ಲ ಸೆಂಟರ್ಗಳಲ್ಲಿ ಏನು ಸಮಸ್ಯೆ ಆಗಿಲ್ಲ, ಹಿರಿಯೂರಿನಲ್ಲಿ ಸಮಸ್ಯೆ ಆಗಿತ್ತು. ಅದು ಸಮಸ್ಯೆ ಏನಾಗಿದೆ ಅಂತಂದರೆ, ಕ್ವಶನ್ ಪೇಪರ್ ಈಸಿ ತೆಗೆದಿರೋದ್ರಿಂದ. ಬಟ್ ಅಲ್ಲಿ 200 ಅಂಕಗಳು ತೊಗೊಂಡಿದ್ದಾರೆ, 196 ಅಂಕಗಳು ತೊಗೊಂಡಿದ್ದಾರೆ. ಬಟ್ ಒಂದು ವೇಳೆ ಎಕ್ಸಾಮ್ ಆಗಿರಲಿಲ್ಲ ಅಂತಂದ್ರೆ ಏನಾಗತ್ತೆ ಅಂತಂದರೆ, ಈ ವೆಟರ್ನರಿ ಮತ್ತು ಚೆನ್ನಾಗಿರೋ ಕಾಲೇಜು, ಅಗ್ರಿ ಕಾಲೇಜು ಇವೆಲ್ಲ ಏನಾಗುತ್ತವೆ, ಆ ಹಿರಿಯೂರಿನಲ್ಲಿ ಏನಿದ್ರಲ್ಲ ಅವ್ರು 80% ಅದೇ ವಿದ್ಯಾರ್ಥಿಗಳಿಗೆ ಈ ಸೀಟ್ಗಳು ಸಿಗೋ ಚಾನ್ಸಸ್ಗಳಿದ್ದು. ಅದಕ್ಕೋಸ್ಕರ ಇದು ಎಕ್ಸಾಮ್ ಆಗ್ತದೆ, ಆಗಲೇಬೇಕು. ಈ ವಿಡಿಯೋವನ್ನು ನೀವು ಎಲ್ಲರಿಗೂ ಶೇರ್ ಮಾಡಿರಿ. ಎಕ್ಸಾಮ್ ಆಗಲೇಬೇಕನ್ನೋ ವಿಚಾರದಾಗ ಇಟ್ಕೊಂಡು. ಯಾಕಂದ್ರೆ ಎಕ್ಸಾಮ್ ಆಯ್ತಂದರೆ ನಾವಿಲ್ಲಿ ರೈತರ ಮಕ್ಕಳು ಬದುಕ್ತೀವಿ. ಇಲ್ಲ ಅಂತಂದರೆ 50% ಕೋಟ ರೈತರ ಮಕ್ಕಳಿಗೆ ಅದ. ಅಲ್ಲೇ 74 ಔಟ್ ಆಫ್ ಔಟ್ ತೊಗೊಂಡಿದ್ದಾರೆ, 195 ವಿದ್ಯಾರ್ಥಿಗಳು ತೊಗೊಂಡಿದ್ದಾರೆ. ಹೀಗಾಗಿ ಅಲ್ಲಿ ಸಮಸ್ಯೆ ಆಗ್ತದೆ. ಅದಕ್ಕೆ ಎಕ್ಸಾಮ್ ಆಲ್ಮೋಸ್ಟ್ 99% ನನ್ನ ಮಾಹಿತಿ ಪ್ರಕಾರ, ನನಗೆ ಬಂದ ಪ್ರಕಾರ ಏನಿದೆ, ಎಕ್ಸಾಮ್ ಆಗ್ತಾಯಿದೆ ಅಗ್ರಿ ಪ್ರಾಕ್ಟಿಕಲ್ದು. ಅದು ಹಿರಿಯೂರು ಮಾತ್ರ. ಹಿರಿಯೂರೊಳಗೆ ಎಷ್ಟು ಜನ ಎಕ್ಸಾಮ್ ಬರೆದಿದ್ದಾರಲ್ಲ ಅವರಿಗೆ ಮಾತ್ರ ಎಕ್ಸಾಮ್ ಆಗುತ್ತೆ, ಉಳಿದ ವಿದ್ಯಾರ್ಥಿಗಳೇ ಆಗೋದಿಲ್ಲ. ಇದು ಗಮನವಿಟ್ಟು ಜ್ಞಾನದ ಒಳಗಿಟ್ಟುಕೊಂಡು ವಿಚಾರ ಮಾಡಿಕೊಡ್ರಿ. ಸುಮ್ಮನೆ ಎಲ್ಲ ಕಡೆ ಯಾರೋ ಹಬ್ಬಿಸಿರ್ತಾರೆ, ಎಲ್ಲ ಸೆಂಟ್ರಕ್ಕಾಗಲ್ಲ, ಹಿರಿಯೂರು ಒಂದು ಮಾತ್ರ ಆಗುತ್ತೆ ವಿದ್ಯಾರ್ಥಿಗಳೇ. ಅದಕ್ಕೋಸ್ಕರ ಈ ವಿಡಿಯೋನ ನಿಮಗೆ ಸಂಬಂಧಪಟ್ಟ ಇನ್ಸ್ಟಿಟ್ಯೂಟ್ಗಾಗಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಾಗೆ ಇದು ಶೇರ್ ಮಾಡಿರಿ. ಹೆಚ್ಚಿನ ಮಾಹಿತಿಗಾಗಿ 8970270674 ಕಾಂಟ್ಯಾಕ್ಟ್ ಮಾಡಿಕೊಡ್ರಿ. ಥ್ಯಾಂಕ್ ಯು.